ನಮಸ್ಕಾರ. ನಮ್ಮ ರಾಮಾಯಣ ಸತ್ಸಂಗದ 51ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಾಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀದ್ ಸಾಕ್ಷಾತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ. ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ರಾವಣನನ್ನ ಎಲ್ಲಾ ವಿಧದಲ್ಲೂ ಪರಾಸ್ತ ಮಾಡಿ ರಾಮ ಅವನನ್ನ ಇವತ್ ಹೋಗು ನಾಳೆ ಮತ್ತೆ ಬಾ ನೀನು ಅಂತ ಕಳಿಸಿರ್ತಾನೆ. ರಾವಣ ವಾಪಸ್ ಹೋಗ್ತಾನಲ್ಲ ಲಂಕೆಗೆ. ಆಗ ಅವನ್ಗೆ ಅದೆಲ್ಲ ನೆನ್ಸ್ಕೊಂಡು ತುಂಬಾ ಮನಸ್ಸಿಗೆ ದುಃಖ ಆಗುತ್ತೆ. ಮಾತಂಗ ಇವ ಸಿಂಹೇನ ಗರುಡೇನೇವ ಪನ್ನಗಃ ಅವಿಭೂತೋ ಭವದ್ರಾಜ ರಾಘವೇಣ ಮಹಾತ್ಮನ. ವಾಲ್ಮೀಕಿ ಹೇಳ್ತಾರೆ, ಯಾವ ರೀತಿ ಒಂದು ಆನೆಯನ್ನ ಒಂದು ಸಿಂಹ ಪರಾಸ್ತ ಮಾಡುತ್ತಲ್ಲ, ಅಥವಾ ಒಂದು ಸರ್ಪವನ್ನ ಈ ಗಿದ್ದ ಬಂದು ಹಿಡ್ಕೊಂಡು ಹೋಗ್ಬಿಡುತ್ತಲ್ಲ, ಆ ಥರ ಈ ರಾವಣನನ್ನ ರಾಮ ಸಂಪೂರ್ಣವಾಗಿ ಅವನ ಏನ್ ವಿಶ್ವಾಸ, ಅವನ ಆತ್ಮವಿಶ್ವಾಸ ಎಲ್ಲ ಕಳ್ಕೊಂಡ್ಬಿಟ್ಟ ಅವನು. ಆ ಥರ ರಾಮ ಅವನನ್ನ ಸೋಲ್ಸದ ಅಂತ. ಇದನ್ನೆಲ್ಲ ನೆನ್ಸ್ಕೊಂಡಿರೋವಾಗ ಈ ರಾವಣನಿಗೆ ಇನ್ನೊಂದು ನೆನಪು ಬರುತ್ತೆ. ಶಪ್ತೋಹಂ ವೇದವತ್ಯಾಚ ಯದಾ ಸಾ ಧರ್ಷಿತಾ ಪುರ ಸೇಯಂ ಸೀತಾ ಮಹಾಭಾಗ ಜಾತಾ ಜನಕನಂದಿನಿ. ಅವನಿಗೇನ್ ಜ್ಞಾಪಕ ಬರುತ್ತೆ ಅಂದ್ರೆ, ಯಾವುದೋ ಒಂದು ಸಮಯದಲ್ಲಿ ವೇದವತಿ ಅಂತ ಒಂದು ದೇವಿಯನ್ನ ನಾನು ಏನೋ ಅವಳ ಮಾನಭಂಗ ಮಾಡಕ್ ನೋಡಿದ್ದೆ. ಆಗ ಅವಳು ನನಗೆ ಶಾಪ ಕೊಟ್ಟಿದ್ಲು. ಅದೇ ವೇದವತಿ ಈಗ ಸೀತೆಯಾಗಿ ಹುಟ್ಟಿ ಬಂದಿದ್ದಾಳೆ ಅಂತ ಅದನ್ನು ನೆನ್ಸ್ಕೋತಾನೆ. ಮೂರನೇದಾಗಿ ಅವನ್ ಬ್ರಹ್ಮನಿಂದ ವರಗಳನ್ನ ಪಡೆದ್ನಲ್ಲ, ಆಗ ಮನುಷ್ಯರ ವಿರುದ್ಧ ಅವನಿಗೆ ರಕ್ಷಣೆ ಆಗ್ಲಿ ಅಂತ ಅವನು ಕೇಳ್ಕೊಂಡಿರ್ಲಿಲ್ಲ. ಅದು ಜ್ಞಾಪಕ ಬರುತ್ತೆ. ಸೊ ಈಗ ಇದೆಲ್ಲ ನೆನ್ಸ್ಕೊಂಡಾಗ, ನನ್ಗೇನೋ ಇವಾಗ ಕಷ್ಟ ಬರೋದಿದೆ, ನನಗ್ ತುಂಬಾ ಅಪಾಯ ಇದೆ ಅಂತ ಹೆದರ್ಕೊಂಡು ಅವನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಏನ್ ಮಾಡೋದು ಹೇಗ್ ಕಾಪಾಡ್ಕೊಳ್ಳೋದು ತನ್ನನ್ನ ಅಂತ ವಿಚಾರ ಮಾಡ್ತಾ ಇರುವಾಗ ಅವನಿಗೆ ಸಡನ್ ಆಗಿ ನೆನಪು ಬರುತ್ತೆ, ಕುಂಭಕರ್ಣ ಇದ್ದಾನೆ ನನ್ನ ಕೈಲಿನ. ಈ ಕುಂಭಕರ್ಣ ಅಂದ್ರೆ ಯಾರು? ರಾವಣನ ತಮ್ಮ. ಅವ್ರ 3 ಜನ ಅಣ್ಣ ತಮ್ಮಂದಿರು, ರಾವಣ, ಕುಂಭಕರ್ಣ, ವಿಭೀಷಣ. ಸೊ ಕುಂಭಕರ್ಣ ಅನ್ನೋನು, ಅವನು ಒಂದು ತುಂಬಾ ಬಲವಾದ ರಾಕ್ಷಸ. ಅವನಿಗೂ ಎಲ್ಲ ಯುದ್ಧ ಮಾಡೋ ಅಂತ ಸಾಮರ್ಥ್ಯ ಸಂಪೂರ್ಣವಾಗಿದೆ. ಅವನ್ ತುಂಬಾ ಕ್ರೂರವಾಗಿ, ಅವನ್ಗೆ ಎಷ್ಟು ಶಕ್ತಿ ಅಂದ್ರೆ ಅವನ್ ಸುಲಭವಾಗಿ ಆ ಇಡೀ ವಾನರ ಸೇನೆಯನ್ನೇ ಅವನ್ ನಾಶ ಮಾಡ್ಬೋದು, ಧ್ವಂಸ ಮಾಡ್ಬೋದು. ಆ ತರ ಅವನಿಗೆ ಶಕ್ತಿ ಇದೆ. ಸೊ ಇವಾಗ ಹೇಳ್ತಾನೆ, ಆ ಕುಂಭಕರ್ಣನಿಗಾದ್ರೆ ಏನು ನಮಗ್ ಗೊತ್ತಿದೆ. ಅವನು ಒಂದ್ ವರ ಪಡೆದಿದ್ದ. ಅವನು 6 ತಿಂಗಳು ನಿದ್ದೆ ಮಾಡ್ತಾನೆ, ನಿದ್ರೆಯಲ್ಲೇ ಇರ್ತಾನೆ. ಒಂದಿನ ಎಚ್ಚರ ಆಗುತ್ತೆ, ಆ ಒಂದಿನ ಜಾಗೃತವಾಗಿರ್ತಾನೆ. ಆಮೇಲೆ ಪುನಃ ಮತ್ತೆ 6 ತಿಂಗಳು ಮಲಗ್ತಾನೆ. ಅದಕ್ಕೆ ಇವಾಗ ಅವನು ಆಕ್ಚುಲಿ ಇವಾಗ ನಿದ್ದೆನಲ್ಲಿದ್ದಾನೆ. ಆದ್ರೆ ರಾವಣ ಹೇಳಿ ಅವ್ರ ಮಂತ್ರಿಗಳನ್ನೆಲ್ಲ ಕಳಿಸಿ ಕುಂಭಕರ್ಣನನ್ನ ಎಬ್ಸಿ ಇವಾಗ ಅಂತ ಆದೇಶ ಮಾಡಿ ಕಳಿಸ್ತಾನೆ. ಅವ್ರು ಪ್ರಯತ್ನ ಮಾಡ್ತಾರೆ, ತುಂಬಾ ಕಷ್ಟಪಟ್ಟು ಏನೇನೋ ಮಾಡಿ ಕಡೆಗೆ ಕುಂಭಕರ್ಣನನ್ನ ಎಬ್ಬಿಸ್ತಾರೆ. ಆಗ ಅವನು ಎದ್ದ ತಕ್ಷಣ ಅವನಿಗೆ ತುಂಬಾ ಕೋಪನೂ ಇರುತ್ತೆ, ಹಸುವೇನೂ ಇರುತ್ತೆ. ಅವನಿಗೆ ಏನೇನೋ ತಿನ್ನಕ್ಕೆ ಆಹಾರ ಎಲ್ಲ ಎಷ್ಟು ಕೊಟ್ಬಿಟ್ಟು ಅವನ್ ಕೋಪ ಎಲ್ಲ ಕಮ್ಮಿ ಆದ್ಮೇಲೆ ಅವನ್ ಕೇಳ್ತಾನೆ, ಏನಕ್ಕೆ ನನ್ನನ್ನು ಎಬ್ಸಿದ್ರಿ ಆ ವೇಳೆಯಾಗಿ ಈ ತರ ಅಂತ. ಆಗ ಅವ್ರು ಹೇಳ್ತಾರೆ, ಈ ತರ ಯುದ್ಧ ನಡೀತಾ ಇದೆ, ರಾಮ ಮತ್ತೆ ವಾನರರ ಸೈನ್ಯ ಎಲ್ಲ ಬಂದಿದೆ, ರಾವಣನ ವಿರುದ್ಧ ಇಲ್ಲಿ ಯುದ್ಧ ನಡೀತಾ ಇದೆ, ರಾವಣನಿಗೆ ನಿನ್ ಸಹಾಯ ಬೇಕಾಗಿದೆ ಇವಾಗ ಅಂತ. ಅವನು ಹೋಗ್ತಾನೆ ರಾವಣನ ಹತ್ರ. ಅಲ್ಲಿ ಹೋದಾಗ ಕೇಳ್ತಾನೆ ರಾವಣನ್ನ, ಏನಾಗಿರುತ್ತೆ ಅಂದ್ರೆ, ಆ ಸಭೆಯನ್ನ ಒಂದು
ಆಯೋಜನೆ ಮಾಡಿ ರಾವಣ ಎಲ್ಲರನ್ನೂ ಕೇಳಿದ್ನಲ್ಲ, ಏನ್ ಮಾಡ್ಬೇಕು, ಹೇಗೆ ಈ ಪರಿಸ್ಥಿತಿನ ನಾವು ಸರಿ ಮಾಡೋದು ಅಂತ, ವಿಭೀಷಣ ಇದ್ದಾಗ್ಲೇನೆ. ಆಗ ಈ ಕುಂಭಕರ್ಣನು ಅವತ್ತು ಅವನು ಎಚ್ಚರ ಆಗಿದ್ದ ದಿನ, ಅವನು ಅಲ್ಲಿ ಕೂತಿದ್ದ ಸಭೆಯಲ್ಲಿ, ಅವನು ಕೇಳಿಸ್ಕೊಂಡಿದ್ದ ವಿಭೀಷಣ ಹೇಳೋ ವಿಷಯ. ಅಂಡ್ ಅವನು ಹೇಳಿದ್ದ. ಈಗ ಅವನು ಜ್ಞಾಪಿಸ್ತಾನೆ ರಾವಣನನ್ನ. ಯಾಕೆ ಅವತ್ ನಿನ್ಗ್ ಎಲ್ರೂ ಹೇಳಿದ್ವಲ್ಲ, ಒಳ್ಳೆ ಮಾತನ್ನ ನಿನ್ಗೆ ಹೇಳಿದ್ವಲ್ಲ, ವಿಭೀಷಣನು ನಿನ್ಗೆ ಹೇಳಿದ್ನಲ್ಲ, ಈ ತರ ಮಾಡೋದ್ ಸರಿ ಇಲ್ಲ, ಸೀತೆನ ವಾಪಸ್ ಕೊಟ್ಬಿಡು ರಾಮನಿಗೆ ಅಂತ ಎಲ್ರೂ ಹೇಳಿದ್ ಮಾತು ನೀನ್ ಕೇಳಲಿಲ್ವಾ, ಅದಕ್ಕೆ ನಿಂಗೆ ಈ ತರ ಒಂದು ವಿನಾಶದ ಸ್ಥಿತಿ ಬಂದಿದೆ ಅಂತ ಹೇಳ್ತಾನೆ. ಇದನ್ ಕೇಳಿಸ್ಕೊಂಡು ರಾವಣನಿಗೆ ಕೋಪ ಬರುತ್ತೆ. ನೀನ್ ನನ್ನ ತಮ್ಮ ಅಂತ ನನಗ್ ನೀನ್ ಸಪೋರ್ಟ್ ಮಾಡ್ತೀಯ ಅಂತ ನಾನ್ ಎಬ್ಸಿದ್ರೆ, ನೀನ್ ಇದೆಲ್ಲ ನನ್ಗೆ ಹೇಳ್ಬೇಕಂದ್ರೆ ನನ್ಗೇನ್ ಬೇಕಿಲ್ಲ, ಈ ಅಡ್ವೈಸ್ ನನಗ್ ಬೇಕಿಲ್ಲ, ನಿನ್ ಸಲಹೆ ನಾನ್ ಕೇಳಿಲ್ಲ ಇವಾಗ ಅಂತಾನೆ. ಸರಿ, ಇವಾಗ ಕುಂಭಕರ್ಣನ್ಗೆ ಅರ್ಥ ಆಯ್ತು. ಓಕೆ, ಇವಾಗ ಇನ್ನೇನು ಮಾಡಕ್ಕಾಗಲ್ಲ, ರಾವಣ ಪಾಪ ಒಬ್ನೇ ಇದ್ದಾನೆ, ಅವನಿಗೆ ಸಹಾಯ ಮಾಡ್ಲೇಬೇಕು, ಅದ್ ನನ್ನ ಬಂಧು ಆಗಿ ಅವನಿರೋದ್ರಿಂದ ನನ್ನ ಭ್ರಾತೃ ಧರ್ಮ ಅದು. ಸರಿ, ಹೋಗ್ತೀನಿ, ನಾನು ಹೋಗಿ ಯುದ್ಧ ಮಾಡ್ತೀನಿ, ನೀ ಏನ್ ಚಿಂತೆ ಮಾಡ್ಬೇಡ ಅಂತ ರಾವಣನಿಗೆ ಒಂದು ಧೈರ್ಯ ಹೇಳ್ತಾನೆ. ನಾನು ಹೋಗಿ ನೋಡಿ ಇವಾಗ ಎಲ್ಲಾ ವಾನರನ್ನು ಕೊಂದಾಕ್ತೀನಿ, ಖಂಡಿತ ರಾಮನ್ನ ನಾಶ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಅಲ್ಲಿ ಘೋರವಾಗಿ ಯುದ್ಧ ಮಾಡ್ತಾನೆ. ಆದ್ರೆ ಕಡೆಗೆ ರಾಮ ಅವನ ಮೇಲೆ ಅಸ್ತ್ರ ಎಲ್ಲ ಹಾಕ್ಬಿಟ್ಟು, ಆ ಅಸ್ತ್ರದ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಈ ಕುಂಭಕರ್ಣನ ಅದು ತಳ್ಳಿಬಿಟ್ಟು ಸಾಗರದಲ್ಲೇ ಮುಳುಗಿಸ್ಬಿಡುತ್ತೆ, ಸತ್ತೋಗ್ಬಿಡ್ತಾನೆ ಅಲ್ಲಿ ಅವನು. ಆ ಸಮಯದಲ್ಲಿ ಕುಂಭಕರ್ಣನ ಸಂಹಾರ ಆದ ನಂತರ ಇಂದ್ರಜಿತ್ ಬರ್ತಾನೆ. ಇಂದ್ರಜಿತ್ಗೆ ನಮಗ್ ಗೊತ್ತಿದೆ, ಅವನು ಮಾಯಾವಿ ಶಕ್ತಿಗಳನ್ನು ಇಟ್ಕೊಂಡಿದ್ದಾನೆ, ಯುದ್ಧ ಕೌಶಲ್ಯನೂ ಇದೆ ಅವನಿಗೆ. ಅಲ್ಲಿ ಬಂದ್ಬಿಟ್ಟು ಅವನು ತುಂಬಾ ವಾನರನ್ನೆಲ್ಲ ಕೊಂದು ಹಾಕ್ಬಿಟ್ಟು ಆಮೇಲೆ ಒಂದು ಅಸ್ತ್ರ ಹಾಕ್ತಾನೆ. ಯಾವ ರೀತಿ ಅಂದ್ರೆ, ಎಷ್ಟೊಂದ್ ಎಲ್ಲಾ ವಾನರರು ಬಿದೋಗ್ಬಿಡ್ತಾರೆ ಮೂರ್ಛೆಯಾಗಿ, ರಾಮ ಲಕ್ಷ್ಮಣ ಕೂಡ ಮೂರ್ಛೆ ಆಗ್ಬಿಡ್ತಾರೆ. ಅಲ್ಲಿ ಜಾಗೃತವಾಗಿ ಸರಿಯಾಗಿ ಏನೂ ಅಫೆಕ್ಟ್ ಆಗದೆ ಇರೋರು ಇಬ್ಬರೇ ವ್ಯಕ್ತಿಗಳು, ವಿಭೀಷಣ ಮತ್ತು ಹನುಮಂತ. ಇವರಿಬ್ರು ಚಿರಂಜೀವಿಗಳಲ್ಲ, ಅವ್ರಿಗೇನು ಆಗಲ್ಲ, ಅವರಿಬ್ರು ಉಳಿದಿರ್ತಾರೆ, ಬೇರೆಯವರೆಲ್ಲ ಬಿದೋಗ್ತಾರೆ. ಆಗ ಇವ್ರು ಹುಡ್ಕೊಂಡು ಹೋಗ್ತಾರೆ, ಏನಾಗಿದೆ ಸಿಚುವೇಶನ್ ಅಂತ ನೋಡಕ್ಕೆ. ಆಗ ಅವ್ರಿಗೆ ಜಾಂಬವಂತ ಸಿಗ್ತಾನೆ. ಆವಾಗ ಜಾಂಬವಂತ ಹೇಳ್ತಾನೆ ಹನುಮಂತನಿಗೆ, ನೀನು ಹಿಮಾಲಯ ಮಲೆಗೆ ಹೋಗು, ಆ ಹಿಮಾಲಯದಲ್ಲಿ ಋಷಭ ಅಂತ ಒಂದು ಪರ್ವತ ಇರುತ್ತೆ, ಅಲ್ಲಿ 4 ಔಷಧಿ ಆ ಗಿಡಗಳಿರುತ್ತೆ, ಆ ಔಷಧಿಗಳನ್ನ ನೀನ್ ತಗೊಂಬ ಅಂತ. ಏನ 4 ಔಷಧಿ ಅಂದ್ರೆ, ಮೃತ ಸಂಜೀವನಿ, ವಿಶಲ್ಯಕರ್ಣಿ, ಸುವರ್ಣಕರ್ಣಿ, ಸಂಧಾನಕರ್ಣಿ, ಈ 4 ಮೂಲಿಕೆಗಳಿರುತ್ತೆ ಅಲ್ಲಿ, ಅದನ್ನ ತಗೊಂಬ ಅಂತ ಹೇಳಿ ಕಳಿಸ್ತಾನೆ. ಹನುಮಂತ ಹಾರ್ಕೊಂಡು ಹೋಗ್ತಾನೆ. ಒಂದೇ ಕ್ಷಣಕ್ಕಲ್ಲಿ ಹೋಗಿ, ಇವ್ರಿರೋದೆಲ್ಲಿ, ಲಂಕೆಯಲ್ಲಿ ದಕ್ಷಿಣದಲ್ಲಿದೆ, ಹಿಮಾಲಯ ಉತ್ತರ ದಿಕ್ಕಲ್ಲಿದೆ. ಅಲ್ಲಿಗೆ ಹೋಗ್ತಾನೆ, ತಕ್ಷಣನೇ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಆ ಪರ್ವತ ಸಿಗುತ್ತೆ. ಆದ್ರೆ ಅವನ್ಗೆ ಅದ್ ಯಾವ ಮೂಲಿಗೆ ಅಂತ ಅವನಿಗೆ ಗೊತ್ತಾಗಲ್ಲ ನೋಡಕ್ಕೆ. ಯಾಕೆಂದ್ರೆ ಆ ಮೂಲಿಕೆಗಳು ಏನ್ ಮಾಡ್ತವೆ ಅಂದ್ರೆ, ಯಾರೋ ಬಂದಿದ್ದಾರೆ, ಅಯ್ಯೋ ನಮ್ಮನ್ನ ತಗೊಂಡು ಹೋಗ್ಬಿಡ್ತಾರೆ ಇಲ್ಲಿಂದ ಅನ್ನೋ ಒಂದು ಭಯಕ್ಕೆ ಅವುಗಳು ಬಚ್ಚಿಟ್ಕೊಂಡ್ಬಿಡ್ತವೆ. ಅವ್ನ್ ಗೊತ್ತಾಗಲ್ವಾ, ಈಗ ಅಲ್ಲಿ ಅರ್ಜೆಂಟ್ ಆಗಿ ಬೇಕಾಗಿದೆ. ಸರಿ, ಕೋಪ ಬರುತ್ತೆ ಆಂಜನೇಯನ್ಗೆ, ನೀವು ನನಗೆ ತೋರ್ಸ್ಕೊಳಲ್ವಾ ನಿಮ್ ರೂಪವನ್ನ? ಸರಿ, ನನಗೆ ಹೇಗೆ ನಿಮ್ಮನ್ನ ಕಂಡಿಡಿಯೋದು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ. ನಾನ್ ಏನ್ ಮಾಡ್ತೀನಿ, ಈ ಪರ್ವತವನ್ನೇ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಆ ಇಡೀ ಪರ್ವತನೇ ಅವನ್ ತಗೊಂಡ್ ಬಂದ್ಬಿಡ್ತಾನೆ ಇಲ್ಲಿಗೆ, ಲಂಕೆಗೆ. ಆ ಲಂಕೆಗೆ ಆ ಪರ್ವತ ತಂದು ಅಲ್ಲಿ ಯುದ್ಧ ಭೂಮಿನಲ್ಲಿ ಇಟ್ಟಿದ ತಕ್ಷಣ ಆ ಏನೊಂದು ಸುಗಂಧ, ಆ ಮೂಲಿಕೆಗಳ ಸುಗಂಧ ಬರುತ್ತಲ್ಲ, ಅದನ್ನ ಆ ಸುಗಂಧದಿಂದಾನೇ ರಾಮ ಲಕ್ಷ್ಮಣ ಎಲ್ಲಾ ವಾನರರು ಎಚ್ಚರ ಆಗಿ ಅವ್ರಿಗೆಲ್ಲ ಗುಣ ಆಗ್ಬಿಡುತ್ತೆ, ಅವ್ರ ಗಾಯ ಎಲ್ಲ ಹೊರಟೋಗುತ್ತೆ, ಎದ್ದು ಕರೆಕ್ಟ್ ಆಗಿ ಮತ್ತೆ ಯುದ್ಧ ಮಾಡಕ್ಕೆ ರೆಡಿ ಆಗಿರ್ತಾರೆ. ಆಗ ಹನುಮಂತ ಆ ಔಷಧಗಿರಿನ ಮತ್ತೆ ತಗೊಂಡು ಹೋಗಿ ವಾಪಸ್ ಅದ್ರ ಜಾಗದಲ್ಲಿ ಇಟ್ಬಿಟ್ಟು ಬರ್ತಾನೆ. ಸೊ ಇಲ್ಲಿಗೆ ನಾವು ಕಥೆ ಭಾಗವನ್ನ ನಿಲ್ಸ್ಕೊಳ್ಳೋಣ. ಈಗ ಇವತ್ ನಾವು ಮಾತಾಡಿರೋ ವಿಷಯಗಳಲ್ಲಿ ಕೆಲವೊಂದು ಅಂಶಗಳನ್ನ ಇನ್ನ ಡೀಟೇಲ್ ಆಗಿ ನೋಡೋಣ. ಆ ವೇದವತಿ ಅಂತ ಯಾರೋ ಶಾಪ ಕೊಟ್ಟಿದ್ಲು ರಾವಣನ್ಗೆ ಅಂತ ನೋಡಿದ್ವಲ್ಲ, ಅದೇನ್ ಕಥೆ ಅಂದ್ರೆ, ಕುಶಧ್ವಜ ಅಂತ ಒಂದು ಋಷಿ ಇರ್ತಾರೆ. ಅವರಿಗೆ ಈ ವೇದವತಿ ಅನ್ನೋ ಮಗಳನ್ನ ವಿಷ್ಣುಗೆ ಮದ್ವೆ ಮಾಡಿಕೊಡ್ಬೇಕು ಅಂತ ಆಸೆ ಇರುತ್ತೆ. ಯಾರೋ ಒಬ್ಬ ರಾಜ ಬರ್ತಾನೆ, ಅವನ್ ಕೇಳ್ತಾನೆ ಈ ವೇದವತಿನ ನಾನು ಮದ್ವೆ ಮಾಡ್ಕೋತೀನಿ ಅಂತ. ಆವಾಗ ಆ ಋಷಿ ಒಪ್ಪಲ್ಲ. ಅದಕ್ಕೆ ಆ ರಾಜ ಆ ಋಷಿನ ಕೊಲೆ ಮಾಡ್ಬಿಡ್ತಾರೆ. ಈ ವೇದವತಿ ಒಬ್ಳೇ ಇರ್ತಾಳೆ. ಆದ್ರೆ ಅವಳಿಗೆ ನಮ್ ತಂದೆಗೆ ಏನ್ ಆಸೆ ಇತ್ತು ಅದನ್ನ ನಾನ್ ಪೂರೈಸ್ಬೇಕು ಅಂತ ಅವಳು ಘೋರ ತಪಸ್ಸೆ ಮಾಡ್ತಾಳೆ. ಆ ತಪಸ್ಸಲ್ಲೇ ಅವಳ ಜೀವನ ಕಳೀತಾ ಇರ್ತಾಳೆ. ಯಾಕೆಂದ್ರೆ ತಪಸ್ ಮಾಡಿ ವಿಷ್ಣುವನ್ನ ಸಂತೋಷ ಪಡಿಸಿ ಅವರನ್ನೇ ನಾನು ವಿವಾಹ ಆಗ್ಬೇಕು ಅನ್ನೋ ಉದ್ದೇಶದಿಂದ.
ಆ ಸಮಯದಲ್ಲಿ ಅವಳು ಒಂದಿನ ಅಲ್ಲಿ ಹಿಮಾಲಯ ಮಲೆಯಲ್ಲಿ ಅವಳು ತಪಸ್ ಮಾಡ್ಕೊಂಡು ಅಲ್ಲಿದ್ದಾಗ ಈ ರಾವಣ ಅಲ್ಲಿ ಹೋಗಿರ್ತಾನೆ. ರಾವಣ ಅಲ್ಲಿ ಹೋಗ್ಬಿಟ್ಟು ಅವಳ ಸೌಂದರ್ಯ ನೋಡಿ ಅವನಿಗೆ ಕಾಮ ಆ, ಉಂಟಾಗುತ್ತೆ. ಅವನ್ ಹೇಳ್ತಾನೆ, ನಾನು ನಿನ್ನನ್ನು ರಾಣಿ ಮಾಡ್ಕೋತೀನಿ, ನೀನ್ ಬಾ ನನ್ನ ಜೊತೆ, ನಾವೆಲ್ಲ ಸುಖ ಭೋಗವನ್ನ ಮಾಡೋಣ. ನೀನ್ ಇಲ್ಲಿ ಯಾಕಿದ್ಯಾ, ನೀನ್ ಯಾಕೆ ಈ ತಪಸ್ ಮಾಡ್ಕೊಂಡು ಈ ತರ ಇದೀಯಾ, ನೀನ್ ಎಷ್ಟು ಸುಂದರವಾಗಿದ್ಯಾ ಅಂತೆಲ್ಲ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಖಂಡಿತ ಯಾರಿಗೂ ನನ್ ಬಂದ್ ರಾಣಿ ಎಲ್ಲ ಆಗಲ್ಲ, ನಾನು ಈ ತರ ತಪಸ್ ಮಾಡ್ತಾ ಇರೋದು ವಿಷ್ಣುವನ್ನ ನನ್ನ ಪತಿಯಾಗಿ ಪಡೆಯೋದಕ್ಕೆ ಅಂತ. ಆಗ ಅವನ್ ಮತ್ತೆ ಹೇಳ್ಬಿಟ್ಟು, ನಾನು ಕೇಳಿದ ಮಾತು ಕೇಳಲಿಲ್ಲ ಅಂದ್ರೆ ನಾನು ಬಲವಂತವಾಗಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕೈ ಅವಳ ಕೂದಲನ್ನ ಹಿಡಿತಾನೆ ಹಿಂಗೆ ಅವನ ಕೈಯಿಂದ. ಅವಳಿಗೆ ತುಂಬಾ ಕೋಪ ಬರುತ್ತೆ. ಆಮೇಲೆ ಅವಳಿಗೆ, ನೀನ್ ನನ್ನನ್ನು ಮುಟ್ಬಿಟ್ಟು ನನ್ನನ್ನು ಅಪವಿತ್ರ ಮಾಡಿದ್ಯಾ, ಈ ರೂಪದಲ್ಲಿ ನಾನು ಖಂಡಿತ ವಿಷ್ಣುಗೆ ನಾನು ಸಮರ್ಪಣೆ ಮಾಡ್ಕೊಳಕ್ ಆಗಲ್ಲ ಅಂತ ಅವಳೇನ್ ಮಾಡ್ತಾಳೆ, ಆ ಕೂದಲನ್ನೇ ಕತ್ತರಿಸಿ ಹಾಕ್ಬಿಡ್ತಾಳೆ. ಅವನ್ ಕೈ ಬಿಟ್ಟು ಹೋಗ್ಬಿಡುತ್ತೆ. ಅವಳು ಅಗ್ನಿ ಒಳಗೆ ಪ್ರವೇಶ ಮಾಡ್ಬಿಡ್ತಾಳೆ, ಆ ವೇದವತಿ. ಆಮೇಲೆ ಅಲ್ಲಿ ಅಗ್ನಿ ಪ್ರವೇಶ ಮಾಡಕ್ ಮುಂಚೆ ಅವನಿಗೆ ಶಾಪ ಕೊಡ್ತಾನೆ. ನೀನು ಇಷ್ಟೆಲ್ಲ ನಿನಗೆ ಕೆಟ್ಟ ಬುದ್ಧಿ ಇದೆ, ಈ ದುಷ್ಟ ಬುದ್ಧಿಯಿಂದ ನೀನು ನನ್ನನ್ನ ಈ ತರ ಅಪವಿತ್ರ ಮಾಡಿದ್ಯಾ, ಇದ್ರ ಫಲವಾಗಿ ನಾನು ನಿಂಗೆ ಶಾಪ ಕೊಡ್ತೀನಿ. ಮುಂದೆ ಯಾವುದೋ ಒಂದು ಸಮಯದಲ್ಲಿ ನಾನೇ ಪುನಃ ಬಂದು ನಿನ್ನ ನಾಶಕ್ಕೆ ನಾನೇ ಕಾರಣ ಆಗ್ತೀನಿ ಅಂತ. ಆ ವೇದವತಿನೇ ಸೀತೆಯ ರೂಪದಲ್ಲಿ ಇಲ್ಲಿ ಬಂದಿರೋದು ಅಂತ ಕಥೆ ಇದೆ. ಈಗ ಈ ರಾವಣನಿಗೆ ಇದೆಲ್ಲ ಅರ್ಥ ಆಗ್ತಾ ಇದೆ. ನಾವ್ ಹೇಳ್ತೀವಲ್ಲ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಮುಂಚೆ ಎಲ್ರು ಎಷ್ಟೆಲ್ಲ ಸಲಹೆ ಕೊಟ್ರು ಅವ್ನು ಕೇಳಿಸ್ಕೊಳ್ಳಿಲ್ಲ ಅವ್ರು ಹೇಳಿದ ಮಾತು. ಆವಾಗ ಅವ್ನಿಗೆ ಇದೆಲ್ಲ ಜ್ಞಾಪಕನೂ ಮಾಡ್ಕೊಳ್ಳಿಲ್ಲ ಅವನು. ಆದ್ರೆ ಈಗ ಅವನ್ ವಿನಾಶ ಹತ್ರ ಬರ್ತಾ ಇರುವಾಗ ಈಗ ಅವನ್ಗೆ ನಿಧಾನಕ್ಕೆ ಒಂದೊಂದಾಗಿ, ಓ ಇದ್ ಹೀಗೆ ಇದರಿಂದ ನನ್ ಅಪಾಯ ಇದೆ ಅನ್ನೋ ಒಂದು ಭಯ ಇವಾಗ ಶುರುವಾಗ್ತಾ ಇದೆ. ಆಮೇಲೆ ಈ ಕುಂಭಕರ್ಣನ ನಿದ್ರೆಯ ಬಗ್ಗೆ ವಿಷಯ, ಅವನ್ ಯಾಕೆ ಆ ತರ ನಿದ್ದೆ ಮಾಡ್ತಾನೆ ಅನ್ನೋದಕ್ಕೆ ಅದಕ್ಕೂ ಒಂದು ಕಥೆ ಇದೆ. ಈ ರಾವಣ, ಕುಂಭಕರ್ಣ ಮತ್ತೆ ವಿಭೀಷಣ 3 ಜನ ಬ್ರಹ್ಮನನ್ನ ಸಂತೋಷ ಪಡಿಸಿ ಅವರಿಂದ ವರ ಪಡಬೇಕು ಅಂತ ಅವರು ಘೋರ್ ತಪಸ್ಸೆ ಮಾಡಿದ್ರು, ಸಾವಿರಾರು ವರ್ಷಗಟ್ಲೆ ಮಾಡಿದ್ರು. ಆಗ ಈ ರಾವಣ ಏನ್ ಮಾಡ್ತಾನೆ, ಬ್ರಹ್ಮ ಬಂದಾಗ ರಾವಣ ಏನ್ ವರ ಕೇಳ್ತಾನೆ ಅಂದ್ರೆ, ಅಮರತ್ವ ನನಗ್ ಬೇಕು ಅಂತ ಕೇಳ್ತಾನೆ. ಅಮರತ್ವ ಅಂದ್ರೆ ಯಾವತ್ತೂ ಸಾವೇ ಇಲ್ದೇ ಇರುವಂತ ಸ್ಥಿತಿ. ಆಗ ಬ್ರಹ್ಮ ಹೇಳ್ತಾರೆ, ಆ ತರ ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ, ನಾನ್ ನಿನಗೆ ಅಮರತ್ವ ಕೊಡಕ್ ಆಗಲ್ಲ ಅಂತ, ಬೇರೆ ಏನಾದ್ರೂ ನೀನ್ ಕೇಳು ಅಂತ. ಆವಾಗ ರಾವಣ ಏನ್ ಮಾಡಿದ್ದ, ಈ ನನಗ್ ಯಾರಿಂದಾನೂ ನನಗ್ ಸಾವು ಬರ್ಕೂಡ್ದು ಅಂತ ಒಂದಷ್ಟು ಕ್ಯಾಟಗರಿ ಜನಗಳನ್ನು ಹೇಳಿದ್ದ. ಗಂಧರ್ವರಿಂದ, ಅಸುರರಿಂದ, ರಾಕ್ಷಸರಿಂದ, ದಾನವರಿಂದ, ಕಿನ್ನರರಿಂದ, ಯಕ್ಷರಿಂದ ಅಂತ ಎಲ್ಲ ಹೇಳ್ಕೊಂಡು ಹೋಗಿದ್ದ, ದೇವತೆಗಳಿಂದ ಇದೆಲ್ಲ ಹೇಳಿದ್ದ. ಆದ್ರೆ ಅವನ ಪ್ರಕಾರ ಮನುಷ್ಯರು ಎಲ್ಲೋ ಲೆಕ್ಕಕ್ಕೆ ಇಲ್ಲ. ಸೊ ಅವ್ನ್ ಮನುಷ್ಯರಿಂದ ನನಗ್ ಸಾವು ಬರಬಾರ್ದು ಅಂತ ಕೇಳಿರ್ಲಿಲ್ಲ. ಅದಕ್ ತಥಾಸ್ತು ಅಂದಿದ್ರು ಬ್ರಹ್ಮ. ಈ ಕುಂಭಕರ್ಣನ್ ಟರ್ನ್ ಬಂತಲ್ಲ, ಅವನಿಗೆ ವರ ಕೊಡಕ್ಕೆ ಬ್ರಹ್ಮ ಹೊರಟಾಗ ಈ ದೇವತೆಗಳಿಗೆಲ್ಲ ಗೊತ್ತಾಯ್ತು, ಇವನ್ ತುಂಬಾ ಒಂದು ದುಷ್ಟ ರಾಕ್ಷಸ ಈ ಕುಂಭಕರ್ಣ. ಅವನ್ ಏನ್ ಕೇಳೋನಿದ್ದಾನೆ ಅಂದ್ರೆ, ತಾನೇ ಈ ಸ್ವರ್ಗಕ್ಕೆಲ್ಲ ರಾಜ ಆಗ್ಬೇಕು ಮತ್ತೆ ಎಲ್ಲಾ ದೇವತೆಗಳು ನಾಶ ಆಗ್ಬೇಕು ಅಂತ ಅವ್ನು ಕೇಳೋನಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು, ಯಾಕಂದ್ರೆ ಅವ್ನು ತುಂಬಾ ದುಷ್ಟ. ಆಗ ಅವ್ರು ಏನ್ ಮಾಡ್ತಾರೆ, ಬ್ರಹ್ಮನ ದೇವಿ ಸರಸ್ವತಿ ದೇವಿ ಹತ್ರ ಹೋಗ್ತಾರೆ. ನೀವ್ ಏನಾದ್ರೂ ಒಂದ್ ಮಾಡಿ ನಮಗ್ ಸಹಾಯ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ಸರಸ್ವತಿ ಸರಿ ಅಂತ ಒಪ್ಕೊಂಡು ಅವಳೇನ್ ಮಾಡ್ತಾಳೆ, ಅವಳು ಕುಂಭಕರ್ಣನ ನಾಲ್ಗೆ ಮೇಲೆ ಕೂತ್ಕೋತಾಳೆ. ಆಗ ಈ ಕುಂಭಕರ್ಣ, ಇವಾಗ ಬ್ರಹ್ಮ ಅಲ್ಲಿ ಬಂದು ಪ್ರತ್ಯಕ್ಷ ಆಗಿ ನಿಂಗೆ ಏನ್ ವರ ಬೇಕು ಕೇಳು ಅಂತ ಹೇಳಿದಾಗ ಈ ಕುಂಭಕರ್ಣನ್ ಮನ್ಸಲ್ಲಿ ಏನಿರುತ್ತೆ, ಅವನ್ಗೆ ನನಗೆ ಇಂದ್ರಾಸನ ಬೇಕು ಅಂತ ಕೇಳೋನು. ಅವನು ಇಂದ್ರನ ಆಸನ, ಇಂದ್ರನ ಪೊಸಿಷನ್, ಆ ಕುರ್ಚಿ ನನಗ್ ಬೇಕು, ನಾನ್ ಸ್ವರ್ಗಕ್ಕೆ ರಾಜ ಆಗ್ಬೇಕು ಅನ್ನೋ ಉದ್ದೇಶದಿಂದ ಅವ್ನು ಕೇಳ್ಬೇಕಾಗಿತ್ತು. ಆಮೇಲೆ ಈ ದೇವತೆಗಳೆಲ್ಲ ನಾಶ ಆಗ್ಲಿ ಅನ್ನೋದಕ್ಕೆ ನಿರ್ದೇವತ್ವಂ ಅಂತ ಕೇಳ್ಬೇಕು ಅಂತ ಅನ್ಕೊಂಡಿದ್ದ ಅವನು. ಅಲ್ಲಿ ಸರಸ್ವತಿ ಕೂತಿದ್ಲಲ್ವಾ ಅವ್ನ ನಾಲ್ಗೆ ಮೇಲೆ, ಅವನ್ ಇದನ್ ಕೇಳಕ್ ಹೊರಟಾಗ ಅವಳು ಕುಂಭಕರ್ಣನ ನಾಲ್ಗೆಯನ್ನ ತಿರುಗಿಸ್ಬಿಡ್ತಾಳೆ. ಆಗ ಅವನು ಇಂದ್ರಾಸನ ಅಂತ ಕೇಳಕ್ ಹೊರಟಿದ್ದು ನಿದ್ರಾಸನ ಅಂತ ಆಗ್ಬಿಡುತ್ತೆ. ಅಂದ್ರೆ ಸತತವಾಗಿ ನಿದ್ದೆನಲ್ಲೇ ಇರಬೇಕು ಅನ್ನೋ ತರ. ಆಮೇಲೆ ಅವನ್ ಏನ್ ನಿರ್ದೇವತ್ವಂ ಅಂತ ಕೇಳಕ್ ಹೊರಟಿದ್ನಲ್ಲ, ಅದು ನಿದ್ರತ್ವಂ ಅಂತ ಆಗ್ಬಿಡುತ್ತೆ. ಆದ್ರಿಂದ ಕುಂಭಕರ್ಣ ಕೇಳಿದಾಗ ನಿದ್ರತ್ವಂ, ನಿದ್ರಾಸನ ಅಂತ ಕೇಳ್ತಾನೆ. ಆಗ ತಥಾಸ್ತು ಅಂತಾರೆ ಬ್ರಹ್ಮ. ಸೊ ಅವನ್ಗೆ ಆ ತರ ಸತತವಾಗಿ ನಿದ್ದೆನಲ್ಲೇ ಇರೋ ಒಂದು ಅವಸ್ಥೆ ಅಂತ ಅವನಿಗೆ ವರ ಸಿಗುತ್ತೆ. ಇದನ್ನ ನೋಡ್ಬಿಟ್ಟು ರಾವಣನಿಗೆ ತುಂಬಾ ಆಘಾತ ಆಗುತ್ತೆ, ಏನಿದೆ ಈ ತರ ವರ ನೀವು ಕೊಟ್ಟಿದ್ದೀರಾ ಅಂತ. ಅದಕ್ಕೆ ಬ್ರಹ್ಮ ಹೇಳ್ತಾರೆ, ಅವನೇ ಕೇಳಿದ್ದು ನಾನು ಕೊಟ್ಟಿದ್ದೀನಿ ಅಂತ. ಅವಾಗ ರಾವಣ ಬೇಡ್ಕೊಂಡಿದ್ದಕ್ಕೆ ಸರಿ,
ಆ ನಿದ್ದೆ ಸಮಯದಲ್ಲಿ ಮಧ್ಯ ಒಂದಿನ ಜಾಗೃತ ಅವಸ್ಥೆಗೆ ಬರ್ತಾನೆ, ಒಂದಿನ ಎಚ್ಚರವಾಗಿರ್ತಾನೆ ಅನ್ನೋ ಒಂದು ಕಂಡೀಷನ್ ಕೊಡ್ತಾರೆ. ಅದರಿಂದ ಅವನಿಗೆ ಈ ತರ ನಿದ್ದೆ ಮಾಡೋ ಒಂದು ಆ ಒಂದು ವರ ಪಡ್ಕೊಂಡು ಅದೇ ಪ್ರಕಾರ ಅವ್ನು ನಡ್ಕೊಂಡು ಹೋಗ್ತಾ ಇದ್ದ. ಈಗ ಈ ಕುಂಭಕರ್ಣ ಬಂದು ರಾವಣನಿಗೆ ಬುದ್ಧಿ ಹೇಳಿ ಅವನು ಹೋಗಿ ಯುದ್ಧಕ್ಕೆ ಹೋಗ್ತಾನಲ್ಲ, ಆ ವಿಷಯವನ್ನ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಏನ್ ಹೇಳಿದೆ ಅಂತ ನೋಡಿದ್ವಿ. ಕಂಬ ರಾಮಾಯಣದಲ್ಲಿ ಅದನ್ನ ಇನ್ನ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಕಂಬ ರಾಮಾಯಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಕುಂಭಕರ್ಣನಿಗೆ ಗೊತ್ತಿತ್ತು ನಾನ್ ರಾಮನ್ ಜೊತೆ ಯುದ್ಧ ಮಾಡಕ್ ಹೋದಾಗ ಖಂಡಿತ ನನ್ನ ಮೃತ್ಯು ಗ್ಯಾರಂಟಿ ಅಂತ ಗೊತ್ತಾಗಿತ್ತು ಅವನ್ಗೆ. ಅದಕ್ಕೆ ಅವ್ನ್ ರಾವಣನ್ಗೆ ಏನ್ ಒಂದು ಸಲಹೆ ಕೊಡ್ತಾನೆ ಅಂದ್ರೆ, ನೋಡು ರಾವಣ, ನಾನಿವಾಗ ಹೋಗ್ತೀನಿ, ನಾನು ಯುದ್ಧ ಮಾಡ್ತೀನಿ, ನಾನ್ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ, ಆದ್ರೆ ನನ್ನ ಮೃತ್ಯು ಆಗೋದು ಖಂಡಿತ. ಅಟ್ಲೀಸ್ಟ್ ಅದಾದ ನಂತರನಾದ್ರೂ ನೀನು ಸೀತೆಯನ್ನ ರಾಮನಿಗೆ ಒಪ್ಪಿಸ್ಬಿಡು. ಈಗ ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ, ಆದ್ರೆ ನನ್ ಮೃತ್ಯು ಆದ್ಮೇಲೆ ನಿನ್ಗೆ ಯಾರು ಇರಲ್ಲ ಸಹಾಯ ಮಾಡಕ್ಕೆ, ನಿನ್ ಬಲ ಎಲ್ಲ ಹೊರಟೋಗ್ಬಿಡುತ್ತೆ. ಆವಾಗ ನನ್ ಮೃತ್ಯು ಆದ ನಂತರನಾದ್ರೂ ನೀನು ರಾಮನಿಗೆ ಸೀತೆಯನ್ನ ಕೊಟ್ಬಿಡು ಅಂತ ಹೇಳಿರ್ತಾನೆ. ಆದ್ರೆ ರಾವಣ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಇನ್ನೊಂದು ವಿಷಯ ಕಂಬರಾಮಾಯಣದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಯುದ್ಧ ಭೂಮಿಗೆ ಹೋದಾಗ ಯುದ್ಧ ಪ್ರಾರಂಭ ಮಾಡಕ್ ಮುಂಚೆ ಈ ವಿಭೀಷಣ ನೋಡ್ತಾನೆ ಕುಂಭಕರ್ಣನ್ನ, ಹೋಗಿ ಮಾತಾಡ್ಸ್ತಾನೆ. ಅವನ್ ಅಣ್ಣ ತಾನೆ, ಹೋಗಿ ಮಾತಾಡ್ಸ್ತಾನೆ. ಆಮೇಲೆ ಅವನು ಒಂದ್ ಸಲಹೆ ಕೊಡ್ತಾನೆ ಕುಂಭಕರ್ಣನ್ಗೆ, ರಾಮ ಶರಣಾಗತ ವತ್ಸಲ, ನೀನ್ ಬಾ, ನಿನ್ನಲ್ಲೂ ಒಳ್ಳೆ ಗುಣಗಳಿದೆ, ನೀನ್ ಇವಾಗ ಯಾಕೆ ಈ ತರ ಅಧರ್ಮದ ದಾರಿಯಲ್ಲಿ ಇದೀಯಾ? ನಿನಗೂ ಗೊತ್ತಲ್ವಾ, ನೀನು ಅಡ್ವೈಸ್ ಮಾಡಿದ್ಯಾ ರಾವಣನ್ಗೆ ಮಾಡ್ತಾ ಇರೋದು ತಪ್ಪಂತ, ಮತ್ ನೀನ್ ಯಾಕೆ ಬರ್ಕೂಡ್ದು, ನೀನು ಬಂದ್ ರಾಮನಿಗೆ ಶರಣಾಗು, ಅವ್ರು ನಿನ್ನನ್ನು ಸ್ವೀಕಾರ ಮಾಡ್ತಾರೆ ಖಂಡಿತವಾಗಿ ಅಂತ ಎಲ್ಲ ಹೇಳ್ತಾನೆ ವಿಭೀಷಣ. ಆಗ ಕುಂಭಕರ್ಣ ವಿಭೀಷಣನ್ಗೆ ಹೇಳ್ತಾನೆ, ನೋಡು ವಿಭೀಷಣ, ನೀನ್ ಯಾವಾಗ್ಲೂ ಧರ್ಮದ ದಾರಿಯಲ್ಲಿ ಇದ್ದಿದ್ಯಾ, ಅದಕ್ಕೆ ಇವಾಗ ನಿನ್ ರಾಮನಿಗೆ ಹೋಗಿ ನೀನ್ ಶರಣಾಗಿದ್ದೂನು ಸರಿನೇ, ಯಾಕಂದ್ರೆ ನಿನಗೆ ಧರ್ಮನೇ ಮುಖ್ಯ, ಅದಕ್ ನೀನ್ ಏನ್ ಸರಿನೋ ಅದನ್ನ ಮಾಡಿದ್ಯಾ. ಆದ್ರೆ ನಾನು ಇಷ್ಟು ವರ್ಷ, ಒಂದ್ ನಿಮಿಷ, ಕುಂಭಕರ್ಣ ಹೇಳ್ತಾನೆ, ನೀನ್ ಯಾವಾಗ್ಲೂ ಧರ್ಮದ ದಾರಿಯಲ್ಲಿ ಇದ್ದಿದ್ಯಾ, ನಿನಗದ್ ಸರಿ, ಆದ್ರೆ ನಾನು ಯಾವತ್ತು ರಾವಣನಿಗೆ ಸಪೋರ್ಟ್ ಮಾಡಿರೋದು, ನಾನ್ ಯಾವತ್ತು ರಾವಣ ಮಾಡ್ತಾ ಇರೋದು ಸರಿನಾ ತಪ್ಪಾ, ಅವ್ನ್ ಎಲ್ಲೆಲ್ಲಿ ಯುದ್ಧಕ್ಕೆ ಹೋದ್ನೋ, ಯಾರ್ಯಾರ ಜೊತೆ ಅವ್ನ್ ಯುದ್ಧ ಮಾಡಿದ್ನೋ, ನಾನ್ ಸದಾ ಕಾಲ ಅವ್ನ್ ನನ್ನ ಅಣ್ಣ, ಅವ್ನ್ ನಾನ್ ಸಪೋರ್ಟ್ ಮಾಡ್ಬೇಕು ಅಂತ ಆ ಭಾವದಿಂದ ನಾನು ಅವ್ನಿಗೆ ಮಾಡ್ತಾ ಬಂದಿದ್ದೀನಿ. ಸೊ ಈ ಕಡೆ ಕ್ಷಣದಲ್ಲಿ ನಾನಿವಾಗ ಅವನನ್ನ ಬಿಟ್ಟು ಬರಕ್ ಆಗಲ್ಲ, ಯಾಕಂದ್ರೆ ನನಗೆ ಏನ್ ಮುಖ್ಯ ಅನ್ಸುತ್ತೆ ಅಂದ್ರೆ ರಾವಣನ್ ಸಪೋರ್ಟ್ ಮಾಡೋದೇ ನನ್ ದಾರಿ, ನಾನು ಅದೇ ಮಾಡ್ತೀನಿ. ಆಮೇಲೆ ಇನ್ನೊಂದು ನನಗ್ ಗೊತ್ತು, ಈಗ ಇಲ್ಲಿ ರಾಮನ ಜಯನೇ ಆಗುತ್ತೆ ಅನ್ನೋದು ಗೊತ್ತು ನನ್ಗೆ. ಈ ರಾವಣ ಅವನ್ ಮೃತ್ಯು ಆಗಿ ಅವನ್ ಯಮಲೋಕಕ್ಕೆ ಹೋಗ್ತಾನೆ ಅನ್ನೋದು ಗೊತ್ತು ನನ್ಗೆ. ಆದ್ರೆ ಅವನ್ ಯಮಲೋಕಕ್ಕೆ ಹೋದಾಗ ನಾವು ಯಾರಾದ್ರೂ ಅವ್ರ ಜೊತೆ ಹೋಗ್ಬೇಕಲ್ಲ, ನಾನು ಹೋಗ್ತೀನಿ, ನೀನು ಧರ್ಮದ ದಾರಿಯಲ್ಲಿ ನಡ್ಕೊಂಡು ಬಂದಿದ್ಯಾ ಯಾವತ್ತು, ನೀನ್ ನಿನ್ ಧರ್ಮವನ್ನ ಮಾಡು, ನಾನು ಯಾವತ್ತು ರಾವಣನ್ ಜೊತೆ ಇದ್ದಿದ್ದೀನಿ, ನಾನು ಯಮಲೋಕಕ್ಕೂ ಅವನ್ ಜೊತೆನೆ ಹೋಗ್ತೀನಿ ಅಂತ ಕುಂಭಕರ್ಣ ಹೇಳ್ತಾನೆ. ಈ ರೀತಿ ಕಂಬರಾಮಾಯಣದಲ್ಲಿ ವರ್ಣನೆ ಮಾಡಿದ್ದಾರೆ. ಸರಿ, ಮುಂದೆ ನಾವು ನೋಡಿದ್ವಿ ಆ ಔಷಧಗಿರಿಯನ್ನ ಅವನ್ ಹನುಮಂತ ತಗೊಂಡ್ಬರ್ತಾನಲ್ಲ, ಆಗ ಈ ವಾನರರೆಲ್ಲ ಅದರಿಂದ ಗುಣ ಆಯ್ತು ಅವ್ರಿಗೆ, ಅವ್ರು ಎದ್ ನಿಂತ್ಕೊಂಡ್ರು, ಆ ಮೂರ್ಛೆಯಿಂದ ಎದ್ರು, ರಾಮ ಲಕ್ಷ್ಮಣನು ಎದ್ರು ಅಂತ ನೋಡಿದ್ವಿ. ಮತ್ ಈ ಸಮಯದಲ್ಲಿ ನಮ್ಗೊಂದು ಡೌಟ್ ಬರ್ಬಹುದು, ಯಾಕೆ ಬರೀ ವಾನರರು ಮಾತ್ರ ಜಾಗೃತ ಆದ್ರ, ಅವ್ರಿಗೆ ಮಾತ್ರ ಗುಣ ಆಯ್ತಾ, ರಾಕ್ಷಸರಿಗೇನಾಯ್ತು? ಅಲ್ಲಿ ರಾಕ್ಷಸರು ಬಿದ್ದಿರ್ಬೋದಲ್ವಾ ಯುದ್ಧ ಭೂಮಿಯಲ್ಲಿ, ಸತ್ತೋಗಿರೋ ರಾಕ್ಷಸರು, ಮೂರ್ಛೆ ಆಗಿರೋ ರಾಕ್ಷಸರು, ಅವ್ರಿಗೆ ಯಾಕೆ ಏನಾಗ್ಲಿಲ್ವಾ, ಈ ಮೂಲಿಗೆಗಳ ಪ್ರಭಾವ ಅವ್ರಿಗಿರ್ಲಿಲ್ವಾ ಅಂದ್ರೆ, ಇಲ್ಲಿ ಆಚಾರ್ಯರು ಹೇಳ್ತಾರೆ, ಈ ರಾವಣ ಎಷ್ಟು ಒಂದು ಕ್ರೂರ ವ್ಯಕ್ತಿ ಅಂದ್ರೆ, ಯಾವ ರಾಕ್ಷಸರು ಅಲ್ಲಿ ಯುದ್ಧದಲ್ಲಿ ತೀರ್ಕೊಂಡಿರ್ತಾರಲ್ಲ, ಸತ್ತೋಗಿರ್ತಾರಲ್ಲ, ಅವರ ದೇಹವನ್ನ ಅವನು ಇಡ್ಲೇ ಇಲ್ಲ. ಅವನೇನ್ ಮಾಡ್ದ ಅಂದ್ರೆ, ಈಗ ಸತ್ತೋಗಿರೋ ರಾಕ್ಷಸರನ್ನ ನೋಡಿದ್ರೆ ಆ ಬೇರೆ ರಾಕ್ಷಸರಿಗೆ ಅವ್ರಿಗೆ ಎಲ್ಲೋ ಒಂದು ಉತ್ಸಾಹ ಹೋಗ್ಬಿಡುತ್ತೆ, ಅಥವಾ ಅವ್ರಿಗೊಂದು ಭಯ ಬಂದ್ಬಿಡುತ್ತೆ, ಇದನ್ನೆಲ್ಲ ನೋಡಿ, ಮೃತ್ಯು ಆಗಿರೋ ರಾಕ್ಷಸರನ್ನ ನೋಡಿ ಅಂತ ಹೇಳಿ ಅವನೇನು ಆದೇಶ ಕೊಟ್ಟಿದ್ದ ಅಂದ್ರೆ, ಯಾವ ರಾಕ್ಷಸರು ಎಲ್ಲಿ ಯಾವ ಸಮಯದಲ್ಲಿ ಕೆಳಗ್ ಬಿದ್ದು ಅವ್ರ ಮೂರ್ಛೆ ಆಗಿ ಅಥವಾ ಅವ್ರು ಸತ್ತೋದ್ರೆ ಅವ್ರ ದೇಹವನ್ನ ತೆಗೆದು ಸಮುದ್ರದಲ್ಲಿ ಹಾಕ್ಬಿಡ್ಬೇಕು, ಅವ್ರನ್ನಲ್ಲಿ ಯುದ್ಧ ಭೂಮಿಯಲ್ಲಿ ಎಲ್ಲೂ ಇಡಬಾರ್ದು ಅಂತ ಹೇಳಿದ. ಅದಕ್ಕೆ ಅಲ್ಲಿ ಯುದ್ಧ ಭೂಮಿಯಲ್ಲಿ ಮೂರ್ಛೆ ಆಗಿದ್ದ ರಾಕ್ಷಸರೇ ಯಾರು ಇರ್ಲಿಲ್ಲ, ಅದಕ್ಕೆ ಅವ್ರು ಎದ್ದೇಳೋದು ಒಂದು ಪ್ರಶ್ನೆನೆ ಅಲ್ಲಿ ಬರಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಮುಂದೆ ನಾವು ನೋಡ್ತೀವಿ, ಈ ರಾಕ್ಷಸರನ್ನ ಅವ್ರ ಶರೀರ ಎಲ್ಲ ನೀರಿಗೆ ಹಾಕಿ ಅದನ್ನ ಇದು ನಾಶ ಮಾಡಿದ್ದಕ್ಕೆ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಆ ರಾವಣನ ರಾಕ್ಷಸರಿಗೆ, ಅದನ್ನ ಮುಂದೆ ನೋಡೋಣ ಕಥೆಯಲ್ಲಿ. ಇಲ್ಲಿಗೆ ಇವತ್ತಿನ ಸತ್ಸಂಗ ನಿಲ್ಸ್ಕೊಳ್ಳೋಣ, ನಾಳೆ ಮುಂದೆ ಏನಾಗುತ್ತೆ ಯುದ್ಧದಲ್ಲಿ ಅನ್ನೋದನ್ನ ನೋಡೋಣ.
ಕಡೆ ಇವಾಗ ಲಾಸ್ಟ್ ಭಾಗಕ್ಕೆ ಬಂದಿದ್ದೀವಿ. ಸೊ ನಾಳೆ ಏನಾಗುತ್ತೆ ಅನ್ನೋದನ್ನ ಅಲ್ಲಿ ನೋಡೋಣ. ಇವಾಗ ಆಚಾರ್ಯರ ಚರಣಗಳಲ್ಲಿ, ಶ್ರೀರಾಮನ ಚರಣಗಳಲ್ಲಿ ಕೃತಜ್ಞತೆ ಸಲ್ಲಿಸೋಣ. ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ ಶ್ರೀಮತೆ ರಘುವೀರಾಯ ಸೇತೂಲಂಘಿತ ಸಿಂಧವೇ ಚಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ನಾಳೆ ಮತ್ತೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ನಮಸ್ಕಾರ.